ಹಾಟ್ ಲುಕ್ನಿಂದಲೇ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ ಬಾಲಿವುಡ್ನ ವಿವಾದಿತ ಹಾಟ್ ನಟಿ. ಆದ್ರೀಗ ಈ ಬೋಲ್ಡ್ ನಟಿ ಸರ್ವೈಕಲ್ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾಳೆ. ಸರ್ವೈಕಲ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ನಟಿ ಕಮ್ ಮಾಡೆಲ್ ಪೂನಂ ಪಾಂಡೆ ಚಿಕಿತ್ಸೆ ಫಲಿಸದೆ 32ನೇ ವಯಸ್ಸಿಗೆ ಸಾವಿನ ಕದ ತಟ್ಟಿದ್ದಾಳೆ. ಅವರ ದಿಢೀರ್ ಸಾವು ಎಲ್ಲರನ್ನ ಆಘಾತಕ್ಕೆ ತಳ್ಳಿದೆ. ಪೂನಂ ಪಾಂಡೆ ಬಾಲಿವುಡ್ನಲ್ಲಿ ನಾಯಕಿಯಾಗಿ ತಮ್ಮ ಜರ್ನಿ ಶುರು ಮಾಡಿದ್ದು 2013ರ ನಶಾ ಚಿತ್ರದಿಂದ. 2014ರಲ್ಲಿ ಕನ್ನಡದ ಲವ್ ಇಸ್ ಪಾಯ್ಸನ್ ಚಿತ್ರದಲ್ಲೂ ಪೂನಂ ನಟಿಸಿದ್ರು. ಪೂನಂ ವಿವಾದಕ್ಕೀಡಾಗಿದ್ದು 2011ರ ಭಾರತ ವರ್ಲ್ಡ್ ಕಪ್ ಗೆದ್ರೆ ತಾನು ಬೆತ್ತಲಾಗ್ತೀನಿ ಅನ್ನೋ ತಮ್ಮ ಹೇಳಿಕೆಯಿಂದ. ಅದಾದ ಬಳಿಕ 2012ರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಕಪ್ ಗೆದ್ದಾಗ ತಮ್ಮ ನ್ಯೂಡ್ ಫೋಟೋದಿಂದ ಸದ್ದು ಮಾಡಿದ್ರು ಪೂನಂ ಪಾಂಡೆ. ಹೀಗೆ ನಟನೆಯ ಜೊತೆಗೆ 10 ಹಲವು ವಿವಾದಗಳಿಂದ ಸದ್ದು ಮಾಡಿದ್ದ ಪೂನಂ ಈಗ ಸರ್ವೈಕಲ್ ಕ್ಯಾನ್ಸರ್ಗೆ ಸಾವನ್ನಪ್ಪಿರೋದು ಎಲ್ಲರನ್ನ ಆಘಾತಕ್ಕೆ ತಳ್ಳಿದೆ. ಹಾಗಾದ್ರೆ ಏನಿದು ಸರ್ವೈಕಲ್ ಕ್ಯಾನ್ಸರ್? ಇದು ಇಷ್ಟೊಂದು ಮಾರಣಾಂತಿಕನಾ? ನಿನ್ನೆಯಷ್ಟೇ ಕೇಂದ್ರ ಸರ್ಕಾರ ಘೋಷಿಸಿದ ಬಜೆಟ್ನಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಪ್ರಸ್ತಾಪ ಮಾಡಿತ್ತು. ಈ ಮಾರಕ ಕಾಯಿಲೆಗೆ ಹೆಣ್ಣು ಮಕ್ಕಳಿಗೆ ಉಚಿತ ವ್ಯಾಕ್ಸಿನ್ ನೀಡೋದಾಗಿ ಘೋಷಿಸಿತು. ಈ ಬೆನ್ನಲ್ಲೇ ಇವತ್ತು ಅದೇ ಕ್ಯಾನ್ಸರ್ಗೆ ನಟಿ ಪೂನಂ ಪಾಂಡೆ ಸಾವನ್ನಪ್ಪಿರೋ ಆಘಾತಕಾರಿ ವಿಷಯ ಹೊರಬಿದ್ದಿದೆ. ಈ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಏನು ಅನ್ನೋದನ್ನ ಮೊದಲು ನೋಡ್ಕೊಂಡು ಬರೋಣ ಬನ್ನಿ. ಕೇಂದ್ರ ಸರ್ಕಾರ ಮಧ್ಯಂತರ ಬಜೆಟ್ನಲ್ಲಿ ಹೊಸ ಯೋಜನೆಗಳನ್ನ ಜಾರಿ ಮಾಡಿದ್ರು. ತಮ್ಮ ಸರ್ಕಾರ ಮಾಡಿರೋ ಕೆಲವೊಂದು ಮಹತ್ವದ ಕೆಲಸಗಳ ಬಗ್ಗೆ ಮಾಹಿತಿ ನೀಡಿತು. ಅದರಲ್ಲೊಂದು ಗರ್ಭಕಂಠದ ಕ್ಯಾನ್ಸರ್ಗೆ ಉಚಿತ ವ್ಯಾಕ್ಸಿನ್ ನೀಡ್ತಿರೋದು. 9ರಿಂದ 14 ವರ್ಷದೊಳಗಿನ ಬಾಲಕಿಯರಿಗೆ ಗರ್ಭಕಂಠದ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಉಚಿತ ನೀಡಲಾಗುವುದು ಎಂದು ಘೋಷಿಸಿದ್ದಾರೆ. ಅಂದಹಾಗೆ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಸರ್ಕಾರ ಇಷ್ಟೊಂದು ಮಹತ್ವ ಕೊಡೋಕೆ ಕಾರಣ ಇದೆ. ಸುಳಿವೆ ಕೊಡದಂತೆ ಎಂಟ್ರಿ ಕೊಡೋ ಈ ಕಾಯಿಲೆ ಎಚ್ಚರ ವಹಿಸದಿದ್ರೆ ಸದ್ದಿಲ್ಲದೆ ಬಲಿ ಪಡೆದಿದೆ. ಇದನ್ನ ಗಂಭೀರವಾಗಿ ತೆಗೆದುಕೊಂಡಿರೋ ಸರ್ಕಾರ ಗರ್ಭಕಂಠದ ಕ್ಯಾನ್ಸರ್ಗೆ ಲಸಿಕೆಯನ್ನ ಉಚಿತವಾಗಿ ನೀಡುತ್ತಿದೆ. ಮಹಿಳೆಯರಲ್ಲಿ ಕಂಡುಬರುವಂತಹ ಕ್ಯಾನ್ಸರ್ಗಳಲ್ಲಿ ಇತ್ತೀಚೆಗೆ ಗರ್ಭಕಂಠದ ಕ್ಯಾನ್ಸರ್ ಜಾಸ್ತಿ ಆಗ್ತಿರೋದು ಆಘಾತಕಾರಿ ವಿಷಯ. ಹಾಗಾದ್ರೆ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾ? ಬನ್ನಿ, ಅದರ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿ ಕೊಡ್ತೀನಿ. ಸರ್ವೈಕಲ್ ಕ್ಯಾನ್ಸರ್ ಇಂಡಿಯಾದಲ್ಲಿರೋ ಎಲ್ಲಾ ಕ್ಯಾನ್ಸರ್ ರೋಗಿಗಳಲ್ಲಿ ಅರ್ಧದಷ್ಟು ಸರ್ವೈಕಲ್ ಕ್ಯಾನ್ಸರ್ ರೋಗಿಗಳಿದ್ದಾರೆ. 50% ಕ್ಯಾನ್ಸರ್ ರೋಗಿಗಳು ಗರ್ಭಕಂಠದ ಕ್ಯಾನ್ಸರ್ನಿಂದಾಗಿ ಸಾವನ್ನಪ್ಪಿದ್ದಾರೆ. ಇಂಡಿಯಾ ಹಾಗೂ ಅಂಡರ್ ಡೆವಲಪ್ ದೇಶಗಳಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿ ಆಗಿದೆ. ಭಾರತದ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಗರ್ಭಕಂಠದ ಕ್ಯಾನ್ಸರ್ ಕಾಣಿಸ್ತಿದೆ. ಈ ಕ್ಯಾನ್ಸರ್ ಯಾವಾಗ ಆಗುತ್ತೆ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಇನ್ಫೆಕ್ಷನ್ ಗರ್ಭಕೋಶದಲ್ಲಿ ಆದಾಗ ಈ ಗರ್ಭಕಂಠದ ಕ್ಯಾನ್ಸರ್ಗೆ ತುತ್ತಾಗ್ತಾರೆ. ತುಂಬಾ ಚಿಕ್ಕ ವಯಸ್ಸು ಅಂದ್ರೆ ಹದಿಹರೆಯದಲ್ಲಿ ಸಂಭೋಗ ಕ್ರಿಯೆ ಪ್ರಾರಂಭ ಮಾಡಿದಾಗ ಮತ್ತು ಹಲವಾರು ಜನರಲ್ಲಿ ಲೈಂಗಿಕ ಸಂಪರ್ಕ ಇಟ್ಕೊಂಡಾಗ, ಕೆಲವು ಲೈಂಗಿಕ ಕಾಯಿಲೆಗಳಿದ್ದಾಗ ಅವರಲ್ಲಿ HPV ವೈರಸ್ ಕಾಣಿಸಿಕೊಳ್ಳೋದು ಜಾಸ್ತಿ. ಅಷ್ಟೇ ಅಲ್ಲ, ಸ್ಮೋಕಿಂಗ್ ಮಾಡೋರಲ್ಲಿ ಮತ್ತು ಜನನಾಂಗದ ಸ್ವಚ್ಛತೆ ಕಾಪಾಡಿಕೊಳ್ಳದೇ ಇದ್ದವರಲ್ಲಿ ಇಂಥ ವೈರಸ್ ಕಾಣಿಸಿಕೊಳ್ಳುತ್ತೆ. ಅಂದಹಾಗೆ ಇದರ ಲಕ್ಷಣಗಳು ಏನು ಅಂತ ನೋಡೋದಾದ್ರೆ, ಮುಟ್ಟು ನಿಂತ ಬಳಿಕ ಅಂದ್ರೆ 50 ವರ್ಷಕ್ಕೆ ಮುಟ್ಟಾಗೋದು ನಿಂತಿದ್ರೂ 2-3 ವರ್ಷಗಳಲ್ಲಿ ಮತ್ತೆ ರಕ್ತಸ್ರಾವವಾದ್ರೆ ನೆಗ್ಲೆಕ್ಟ್ ಮಾಡಬೇಡಿ, ಹೆಚ್ಚಿನ ಗಮನ ಕೊಡಿ. 2 ಸೈಕಲ್ ಮಧ್ಯದಲ್ಲಿ ಬ್ಲೀಡ್ ಆದ್ರೆ ಅಂದ್ರೆ 21 ದಿನದ ಸೈಕಲ್ನಲ್ಲಿ 5 ಅಥವಾ 10 ದಿನಕ್ಕೆ ಬ್ಲೀಡಿಂಗ್ ನಿಂತ ಮೇಲೂ ಮತ್ತೆ ಬ್ಲೀಡಿಂಗ್ ಕಾಣಿಸಿಕೊಂಡ್ರೆ ತೋರಿಸ್ಕೊಳ್ಬೇಕು. ಲೈಂಗಿಕ ಸಂಪರ್ಕ ಆದ್ಮೇಲೆ ಬ್ಲೀಡಿಂಗ್ ಕಂಡು ಬಂದ್ರೂ ಡಾಕ್ಟರ್ಗೆ ತೋರಿಸೋದು ಒಳ್ಳೆಯದು. ಅಸಾಮಾನ್ಯ ಯೋನಿ ಡಿಸ್ಚಾರ್ಜ್ ಅಂದ್ರೆ ನೀರಿನಂಶ, ರಕ್ತಸಿಕ್ತ ಸ್ರಾವ ಅಥವಾ ದುರ್ವಾಸನೆ ಬರುವುದು. ಪೆಲ್ವಿಕ್ ನೋವು ಅಂದ್ರೆ ಕೆಳ ಹೊಟ್ಟೆ ಅಥವಾ ಸೊಂಟದಲ್ಲಿ ನೋವು ಕಾಣಿಸುವುದು. ಇದನ್ನ ಹೇಗೆ ಪತ್ತೆ ಹಚ್ಚಬಹುದು ಅಂತ ನೋಡೋದಾದ್ರೆ, ಪ್ಯಾಪ್ ಪರೀಕ್ಷೆಯನ್ನ ಪ್ಯಾಪ್ ಸ್ಮಿಯರ್ ಎಂದು ಕರೀತಾರೆ. ಇದು ಸ್ಕ್ರೀನಿಂಗ್ ಪರೀಕ್ಷೆಯಾಗಿದ್ದು ಅದು ಕ್ಯಾನ್ಸರ್ ಆಗುವ ಮೊದಲು ಗರ್ಭಕಂಠದಲ್ಲಿನ ಅಸಹಜ ಕೋಶಗಳನ್ನು ಪತ್ತೆ ಮಾಡುತ್ತದೆ. 21 ವರ್ಷ ವಯಸ್ಸಿನ ಮಹಿಳೆಯರಿಗೆ ಇದನ್ನ ಶಿಫಾರಸು ಮಾಡಲಾಗಿದೆ ಮತ್ತು 21ರಿಂದ 65 ವರ್ಷ ವಯಸ್ಸಿನ ಮಹಿಳೆಯರಿಗೆ ಪ್ರತಿ 3 ವರ್ಷಗಳಿಗೊಮ್ಮೆ ಮಾಡಬೇಕು. HPV ಪರೀಕ್ಷೆಯು ಗರ್ಭಕಂಠದ ಮೇಲೆ HPVಯ ಹೆಚ್ಚಿನ ಅಪಾಯಕಾರಿ ವಿಧಗಳ ಉಪಸ್ಥಿತಿಯನ್ನ ಪತ್ತೆ ಮಾಡುತ್ತದೆ. ಬಯಾಪ್ಸಿ ಗರ್ಭಕಂಠದ ಮೇಲೆ ಅಸಹಜ ಕೋಶಗಳು ಕಂಡುಬಂದ್ರೆ ಗರ್ಭಕಂಠದ ಕ್ಯಾನ್ಸರ್ ರೋಗ ನಿರ್ಣಯವನ್ನ ಖಚಿತಪಡಿಸಲು ಬಯಾಪ್ಸಿ ಮಾಡಬಹುದು. ಅಂದಹಾಗೆ ಇದನ್ನ ಹೇಗೆ ತಡೆಗಟ್ಟಬಹುದು ಅಂತ ನೋಡೋದಾದ್ರೆ, HPV ವ್ಯಾಕ್ಸಿನೇಷನ್ ತೆಗೆದುಕೊಳ್ಳೋದ್ರಿಂದ ಗರ್ಭಕಂಠ ಕ್ಯಾನ್ಸರ್ ತಡೆಯಬಹುದು. 11 ಅಥವಾ 12ರಿಂದ ಪ್ರಾರಂಭವಾಗುವ ಲಸಿಕೆಯನ್ನ ಪುರುಷರು ಮತ್ತು ಮಹಿಳೆಯರಿಗೆ ಶಿಫಾರಸು ಮಾಡಲಾಗಿದೆ. 9ರಿಂದ 13 ವರ್ಷ ವಯಸ್ಸಿನ ನಡುವೆ ನೀಡಲು ಸೂಚನೆ ನೀಡಲಾಗಿದೆ. ಆದರೆ
ಲಸಿಕೆಯನ್ನ 26 ವರ್ಷಗಳವರೆಗೂ ನೀಡಬಹುದು.